ಯಶಸ್ವಿಯಾಗಲಿ ಅಂತೇಳಿ ಯಶಸ್ವಿಯಾಗಿದೆ. ನಟ ಶಿವರಾಜ್ ಕುಮಾರ್ ಆರೋಗ್ಯ ಚೆನ್ನಾಗಿದೆ, ನಾವೇ ಫೋನ್ ಮಾಡಿ ಮಾತನಾಡಿದ್ದೇವೆ. ಮೈಸೂರಿನಲ್ಲಿ ಶಿವಣ್ಣನ ಭಾವ ಗೋವಿಂದರಾಜ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಶಿವರಾಜ್ ಕುಮಾರ್ಗೆ ಆಪರೇಷನ್ ಯಶಸ್ವಿಯಾಗಿದೆ, 1 ತಿಂಗಳ ವಿಶ್ರಾಂತಿ ಬಳಿಕ ವಾಪಸ್ ಆಗ್ತಾರೆ ಅಂತ ಹೇಳಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ತುಂಬ ಶಿವಣ್ಣ ಆರೋಗ್ಯವಾಗಿದ್ದಾನೆ. ಅವನು ಸರ್ಜರಿ ಆಗಲಿ 4 ದಿವಸ ಆಯಿತು. ಸರ್ಜರಿ ಆದಮೇಲೆ ನಾವೆಲ್ಲ ಮಾತಾಡಿದ್ವಿ, ಅವನೊಟ್ಟಿಗೆ ಮಾತಾಡಿದ್ವಿ. ತುಂಬ ಚೆನ್ನಾಗಿದ್ದಾನೆ, ತುಂಬ ಚೆನ್ನಾಗಿ ಕೆಲಸ ಆಗಿದೆ. ಈ ಮತ್ತು ಭಗವಂತನ ಸನ್ನಿಧಿಲಿ ನಮ್ಮ ಗುರುಗಳಾದ ಬಸವ ಸ್ವಾಮೀಜಿಯವರು ಕೂಡ ಅವನ ಹೆಸರಲ್ಲಿ ಒಂದು ವಿಶೇಷವಾದ ಒಂದು ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಗುಣಮುಖನಾಗಿದ್ದಾನೆ. ಇನ್ನೊಂದು ತಿಂಗಳಲ್ಲಿ ಅವನು ಬೆಂಗಳೂರಿಗೆ ವಾಪಸ್ ಬಂದುಬಿಡ್ತಾನೆ. ಬಂದ ಮೇಲೆ ನಾವು ಈ ಒಂದು ಸನ್ನಿಧಿಗೆ ಆತನ ಕರ್ಕೊಂಬಂದು ಸ್ವಾಮಿಗಳ ಸಮ್ಮುಖದಲ್ಲಿ ಭಗವಂತನ ಯೋಗ ನರಸಿಂಹಸ್ವಾಮಿಯ ಆಶೀರ್ವಾದನ ಮತ್ತು ಸ್ವಾಮಿಗಳ ಆಶೀರ್ವಾದನ ಅವನಿಗೆ ಮಾಡಿಸ್ತೀವಿ. ಖಂಡಿತ ಮಾಡಿ ಹೋಗ್ತೀವಿ ಅನ್ನೋ ಗ್ಯಾರಂಟಿ ನಾನು ಕೊಡ್ತೀನಿ. ಅವನು ಆರೋಗ್ಯವಾಗಿದ್ದಾನೆ, ಚೆನ್ನಾಗಿದ್ದಾನೆ. ಇನ್ನೊಂದು ತಿಂಗಳಾಗುತ್ತೆ. ಇವಾಗ ನೆಮ್ಮದಿ ಆಯಿತು. ಅವನ ಹತ್ರ ಮಾತಾಡಿದ್ವಿ, ನಾವು ಮಾತಾಡಿದ್ದ ತುಂಬ ಖುಷಿಯಾಗಿದೆ. ನನಗೆ ಯಾವ ಥರ ತೊಂದರೆ ಇಲ್ಲ, ನಾನು ಚೆನ್ನಾಗಿದ್ದೀನಿ. 1 ತಿಂಗಳು ಸ್ವಲ್ಪ ರೆಸ್ಟ್ ಬೇಕಾಗುತ್ತೆ. ಎಲ್ಲ ಮುಗಿಸ್ಕೊಂಡು ಆರಾಮಾಗಿ ಬರ್ತೀನಿ. ನನಗೇನು ತೊಂದರೆ ಇಲ್ಲ, ಚೆನ್ನಾಗಿದ್ದೀವಿ. ಯಾರು ಯೋಚನೆ ಮಾಡಬೇಡಿ, ಜನಗಳಿಗೆಲ್ಲ ತಿಳಿಸಿ ಅಂತ ಹೇಳಿದ್ದಾರೆ. ಅವರು ಆರೋಗ್ಯವಾಗಿದ್ದಾರೆ. ಎಲ್ಲ ನಿಮ್ಮ ಆಶೀರ್ವಾದ, ನಿಮ್ಮ ಕೃಪೆಯಿಂದ, ಸ್ವಾಮಿಗಳ ಆಶೀರ್ವಾದದಿಂದ. ಅವರು ನಮ್ಮ ಮನೇಲಿ ಯಾರಿಗೇ ತೊಂದರೆ ಅದು ಸ್ವಾಮಿಗಳಿಗೆ ಫೋನ್ ಮಾಡಿ ಹೇಳಿದ್ರೆ ಅವರೇ ಯಾವಾಗಲೂ ಪೂಜೆ ಮಾಡಿ ನಮಗೆ ಪ್ರಸಾದ ಕಳಿಸ್ಕೊಡ್ತಾರೆ. ವರ್ಷ ನಮಗೆ ಲಾಡು ನಾವು ಬರದೇ ಇರಲಿ, ನಮ್ಮ ಫ್ಯಾಮಿಲಿ ಎಲ್ಲರ ಮನೆಗೂ ಅವರು ಕಳಿಸ್ಕೊಡ್ತಾರೆ. ಇಡೀ ಕರ್ನಾಟಕವೇ ನಟ ಶಿವರಾಜ್ ಕುಮಾರ್ಗಾಗಿ ಪ್ರಾರ್ಥನೆಯನ್ನ ಮಾಡಿತ್ತು. ನಟ ಶಿವರಾಜ್ ಕುಮಾರ್ ಅವರ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಲಿ ಅಂತೇಳಿ ಯಶಸ್ವಿಯಾಗಿದೆ. ನಟ ಶಿವರಾಜ್ ಕುಮಾರ್ ಆರೋಗ್ಯ ಚೆನ್ನಾಗಿದೆ, ನಾವೇ ಫೋನ್ ಮಾಡಿ ಮಾತನಾಡಿದ್ದೇವೆ. ಮೈಸೂರಿನಲ್ಲಿ ಶಿವಣ್ಣನ ಭಾವ ಗೋವಿಂದರಾಜ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಶಿವರಾಜ್ ಕುಮಾರ್ಗೆ ಆಪರೇಷನ್ ಯಶಸ್ವಿಯಾಗಿದೆ, 1 ತಿಂಗಳ ವಿಶ್ರಾಂತಿ ಬಳಿಕ ವಾಪಸ್ ಆಗ್ತಾರೆ ಅಂತ ಹೇಳಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ತುಂಬ ಶಿವಣ್ಣ ಆರೋಗ್ಯವಾಗಿದ್ದಾನೆ. ಅವನು ಸರ್ಜರಿ ಆಗಲಿ 4 ದಿವಸ ಆಯಿತು. ಸರ್ಜರಿ ಆದಮೇಲೆ ನಾವೆಲ್ಲ ಮಾತಾಡಿದ್ವಿ, ಅವನೊಟ್ಟಿಗೆ ಮಾತಾಡಿದ್ವಿ. ತುಂಬ ಚೆನ್ನಾಗಿದ್ದಾನೆ, ತುಂಬ ಚೆನ್ನಾಗಿ ಕೆಲಸ ಆಗಿದೆ. ಈ ಮತ್ತು ಭಗವಂತನ ಸನ್ನಿಧಿಲಿ ನಮ್ಮ ಗುರುಗಳಾದ ಬಸವ ಸ್ವಾಮೀಜಿಯವರು ಕೂಡ ಅವನ ಹೆಸರಲ್ಲಿ ಒಂದು ವಿಶೇಷವಾದ ಒಂದು ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಗುಣಮುಖನಾಗಿದ್ದಾನೆ. ಇನ್ನೊಂದು ತಿಂಗಳಲ್ಲಿ ಅವನು ಬೆಂಗಳೂರಿಗೆ ವಾಪಸ್ ಬಂದುಬಿಡ್ತಾನೆ. ಬಂದ ಮೇಲೆ ನಾವು ಈ ಒಂದು ಸನ್ನಿಧಿಗೆ ಆತನ ಕರ್ಕೊಂಬಂದು ಸ್ವಾಮಿಗಳ ಸಮ್ಮುಖದಲ್ಲಿ ಭಗವಂತನ ಯೋಗ ನರಸಿಂಹಸ್ವಾಮಿಯ ಆಶೀರ್ವಾದನ ಮತ್ತು ಸ್ವಾಮಿಗಳ ಆಶೀರ್ವಾದನ ಅವನಿಗೆ ಮಾಡಿಸ್ತೀವಿ. ಖಂಡಿತ ಮಾಡಿ ಹೋಗ್ತೀವಿ ಅನ್ನೋ ಗ್ಯಾರಂಟಿ ನಾನು ಕೊಡ್ತೀನಿ. ಅವನು ಆರೋಗ್ಯವಾಗಿದ್ದಾನೆ, ಚೆನ್ನಾಗಿದ್ದಾನೆ. ಇನ್ನೊಂದು ತಿಂಗಳಾಗುತ್ತೆ. ಇವಾಗ ನೆಮ್ಮದಿ ಆಯಿತು. ಅವನ ಹತ್ರ ಮಾತಾಡಿದ್ವಿ, ನಾವು ಮಾತಾಡಿದ್ದ ತುಂಬ ಖುಷಿಯಾಗಿದೆ. ನನಗೆ ಯಾವ ಥರ ತೊಂದರೆ ಇಲ್ಲ, ನಾನು ಚೆನ್ನಾಗಿದ್ದೀನಿ. 1 ತಿಂಗಳು ಸ್ವಲ್ಪ ರೆಸ್ಟ್ ಬೇಕಾಗುತ್ತೆ. ಎಲ್ಲ ಮುಗಿಸ್ಕೊಂಡು ಆರಾಮಾಗಿ ಬರ್ತೀನಿ. ನನಗೇನು ತೊಂದರೆ ಇಲ್ಲ, ಚೆನ್ನಾಗಿದ್ದೀವಿ. ಯಾರು ಯೋಚನೆ ಮಾಡಬೇಡಿ, ಜನಗಳಿಗೆಲ್ಲ ತಿಳಿಸಿ ಅಂತ ಹೇಳಿದ್ದಾರೆ. ಅವರು ಆರೋಗ್ಯವಾಗಿದ್ದಾರೆ. ಎಲ್ಲ ನಿಮ್ಮ ಆಶೀರ್ವಾದ, ನಿಮ್ಮ ಕೃಪೆಯಿಂದ, ಸ್ವಾಮಿಗಳ ಆಶೀರ್ವಾದದಿಂದ. ಅವರು ನಮ್ಮ ಮನೇಲಿ ಯಾರಿಗೇ ತೊಂದರೆ ಅದು ಸ್ವಾಮಿಗಳಿಗೆ ಫೋನ್ ಮಾಡಿ ಹೇಳಿದ್ರೆ ಅವರೇ ಯಾವಾಗಲೂ ಪೂಜೆ ಮಾಡಿ ನಮಗೆ ಪ್ರಸಾದ ಕಳಿಸ್ಕೊಡ್ತಾರೆ. ವರ್ಷ ನಮಗೆ ಲಾಡು ನಾವು ಬರದೇ ಇರಲಿ, ನಮ್ಮ ಫ್ಯಾಮಿಲಿ ಎಲ್ಲರ ಮನೆಗೂ ಅವರು ಕಳಿಸ್ಕೊಡ್ತಾರೆ. ಇಡೀ ಕರ್ನಾಟಕವೇ ನಟ ಶಿವರಾಜ್ ಕುಮಾರ್ಗಾಗಿ ಪ್ರಾರ್ಥನೆಯನ್ನ ಮಾಡಿತ್ತು. ನಟ ಶಿವರಾಜ್ ಕುಮಾರ್ ಅವರ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಲಿ ಅಂತೇಳಿ ಯಶಸ್ವಿಯಾಗಿದೆ. ನಟ ಶಿವರಾಜ್ ಕುಮಾರ್ ಆರೋಗ್ಯ ಚೆನ್ನಾಗಿದೆ, ನಾವೇ ಫೋನ್ ಮಾಡಿ ಮಾತನಾಡಿದ್ದೇವೆ. ಮೈಸೂರಿನಲ್ಲಿ ಶಿವಣ್ಣನ ಭಾವ ಗೋವಿಂದರಾಜ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಶಿವರಾಜ್ ಕುಮಾರ್ಗೆ ಆಪರೇಷನ್ ಯಶಸ್ವಿಯಾಗಿದೆ, 1 ತಿಂಗಳ ವಿಶ್ರಾಂತಿ ಬಳಿಕ ವಾಪಸ್ ಆಗ್ತಾರೆ ಅಂತ ಹೇಳಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ತುಂಬ ಶಿವಣ್ಣ ಆರೋಗ್ಯವಾಗಿದ್ದಾನೆ. ಅವನು ಸರ್ಜರಿ ಆಗಲಿ 4 ದಿವಸ ಆಯಿತು. ಸರ್ಜರಿ ಆದಮೇಲೆ ನಾವೆಲ್ಲ ಮಾತಾಡಿದ್ವಿ, ಅವನೊಟ್ಟಿಗೆ ಮಾತಾಡಿದ್ವಿ. ತುಂಬ ಚೆನ್ನಾಗಿದ್ದಾನೆ, ತುಂಬ ಚೆನ್ನಾಗಿ ಕೆಲಸ ಆಗಿದೆ. ಈ ಮತ್ತು ಭಗವಂತನ ಸನ್ನಿಧಿಲಿ ನಮ್ಮ ಗುರುಗಳಾದ ಬಸವ ಸ್ವಾಮೀಜಿಯವರು ಕೂಡ ಅವನ ಹೆಸರಲ್ಲಿ ಒಂದು ವಿಶೇಷವಾದ ಒಂದು
ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಗುಣಮುಖನಾಗಿದ್ದಾನೆ. ಇನ್ನೊಂದು ತಿಂಗಳಲ್ಲಿ ಅವನು ಬೆಂಗಳೂರಿಗೆ ವಾಪಸ್ ಬಂದುಬಿಡ್ತಾನೆ. ಬಂದ ಮೇಲೆ ನಾವು ಈ ಒಂದು ಸನ್ನಿಧಿಗೆ ಆತನ ಕರ್ಕೊಂಬಂದು ಸ್ವಾಮಿಗಳ ಸಮ್ಮುಖದಲ್ಲಿ ಭಗವಂತನ ಯೋಗ ನರಸಿಂಹಸ್ವಾಮಿಯ ಆಶೀರ್ವಾದನ ಮತ್ತು ಸ್ವಾಮಿಗಳ ಆಶೀರ್ವಾದನ ಅವನಿಗೆ ಮಾಡಿಸ್ತೀವಿ. ಖಂಡಿತ ಮಾಡಿ ಹೋಗ್ತೀವಿ ಅನ್ನೋ ಗ್ಯಾರಂಟಿ ನಾನು ಕೊಡ್ತೀನಿ. ಅವನು ಆರೋಗ್ಯವಾಗಿದ್ದಾನೆ, ಚೆನ್ನಾಗಿದ್ದಾನೆ. ಇನ್ನೊಂದು ತಿಂಗಳಾಗುತ್ತೆ. ಇವಾಗ ನೆಮ್ಮದಿ ಆಯಿತು. ಅವನ ಹತ್ರ ಮಾತಾಡಿದ್ವಿ, ನಾವು ಮಾತಾಡಿದ್ದ ತುಂಬ ಖುಷಿಯಾಗಿದೆ. ನನಗೆ ಯಾವ ಥರ ತೊಂದರೆ ಇಲ್ಲ, ನಾನು ಚೆನ್ನಾಗಿದ್ದೀನಿ. ಒಂದು ತಿಂಗಳು ಸ್ವಲ್ಪ ರೆಸ್ಟ್ ಬೇಕಾಗುತ್ತೆ. ಎಲ್ಲ ಮುಗಿಸ್ಕೊಂಡು ಆರಾಮಾಗಿ ಬರ್ತೀನಿ. ನನಗೇನು ತೊಂದರೆ ಇಲ್ಲ, ಚೆನ್ನಾಗಿದ್ದೀವಿ. ಯಾರು ಯೋಚನೆ ಮಾಡಬೇಡಿ, ಜನಗಳಿಗೆಲ್ಲ ತಿಳಿಸಿ ಅಂತ ಹೇಳಿದ್ದಾರೆ. ಅವರು ಆರೋಗ್ಯವಾಗಿದ್ದಾರೆ. ಎಲ್ಲ ನಿಮ್ಮ ಆಶೀರ್ವಾದ, ನಿಮ್ಮ ಕೃಪೆಯಿಂದ, ಸ್ವಾಮಿಗಳ ಆಶೀರ್ವಾದದಿಂದ. ಅವರು ನಮ್ಮ ಮನೇಲಿ ಯಾರಿಗೇ ತೊಂದರೆ ಅದು ಸ್ವಾಮಿಗಳಿಗೆ ಫೋನ್ ಮಾಡಿ ಹೇಳಿದ್ರೆ ಅವರೇ ಯಾವಾಗಲೂ ಪೂಜೆ ಮಾಡಿ ನಮಗೆ ಪ್ರಸಾದ ಕಳಿಸ್ಕೊಡ್ತಾರೆ. ವರ್ಷ ನಮಗೆ ಲಾಡು ನಾವು ಬರದೇ ಇರಲಿ, ನಮ್ಮ ಫ್ಯಾಮಿಲಿ ಎಲ್ಲರ ಮನೆಗೂ ಅವರು ಕಳಿಸ್ಕೊಡ್ತಾರೆ. ಇಡೀ ಕರ್ನಾಟಕವೇ ನಟ ಶಿವರಾಜ್ ಕುಮಾರ್ಗಾಗಿ ಪ್ರಾರ್ಥನೆಯನ್ನ ಮಾಡಿತ್ತು. ನಟ ಶಿವರಾಜ್ ಕುಮಾರ್ ಅವರ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಲಿ ಅಂತೇಳಿ ಯಶಸ್ವಿಯಾಗಿದೆ. ನಟ ಶಿವರಾಜ್ ಕುಮಾರ್ ಆರೋಗ್ಯ ಚೆನ್ನಾಗಿದೆ. ನಾವೇ ಫೋನ್ ಮಾಡಿ ಮಾತನಾಡಿದ್ದೇವೆ. ಮೈಸೂರಿನಲ್ಲಿ ಶಿವಣ್ಣನ ಭಾವ ಗೋವಿಂದರಾಜ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಶಿವರಾಜ್ ಕುಮಾರ್ಗೆ ಆಪರೇಷನ್ ಯಶಸ್ವಿಯಾಗಿದೆ. 1 ತಿಂಗಳ ವಿಶ್ರಾಂತಿ ಬಳಿಕ ವಾಪಸ್ ಆಗ್ತಾರೆ ಅಂತ ಹೇಳಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ತುಂಬ ಶಿವಣ್ಣ ಆರೋಗ್ಯವಾಗಿದ್ದಾನೆ. ಅವನು ಸರ್ಜರಿ ಆಗಲಿ 4 ದಿವಸ ಆಯಿತು. ಸರ್ಜರಿ ಆದಮೇಲೆ ನಾವೆಲ್ಲ ಮಾತಾಡಿದ್ವಿ, ಅವನೊಟ್ಟಿಗೆ ಮಾತಾಡಿದ್ವಿ. ತುಂಬ ಚೆನ್ನಾಗಿದ್ದಾನೆ, ತುಂಬ ಚೆನ್ನಾಗಿ ಕೆಲಸ ಆಗಿದೆ. ಈ ಮತ್ತು ಭಗವಂತನ ಸನ್ನಿಧಿಯಲ್ಲಿ ನಮ್ಮ ಗುರುಗಳಾದ ಬಾಸಂ ಸ್ವಾಮೀಜಿಯವರು ಕೂಡ ಅವನ ಹೆಸರಲ್ಲಿ ಒಂದು ವಿಶೇಷವಾದ ಒಂದು ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಗುಣಮುಖನಾಗಿದ್ದಾನೆ. ಇನ್ನೊಂದು ತಿಂಗಳಲ್ಲಿ ಅವನು ಬೆಂಗಳೂರಿಗೆ ವಾಪಸ್ ಬಂದುಬಿಡ್ತಾನೆ. ಬಂದ ಮೇಲೆ ನಾವು ಈ ಒಂದು ಸನ್ನಿಧಿಗೆ ಆತನ ಕರ್ಕೊಂಬಂದು ಸ್ವಾಮಿಗಳ ಸಮ್ಮುಖದಲ್ಲಿ ಭಗವಂತನ ಯೋಗ ನರಸಿಂಹಸ್ವಾಮಿಯ ಆಶೀರ್ವಾದನ ಮತ್ತು ಸ್ವಾಮಿಗಳ ಆಶೀರ್ವಾದನ ಅವನಿಗೆ ಮಾಡಿಸ್ತೀವಿ. ಖಂಡಿತ ಮಾಡಿ ಹೋಗ್ತೀವಿ ಅನ್ನೋ ಗ್ಯಾರಂಟಿ ನಾನು ಕೊಡ್ತೀನಿ. ಅವನು ಆರೋಗ್ಯವಾಗಿದ್ದಾನೆ, ಚೆನ್ನಾಗಿದ್ದಾನೆ. ಇನ್ನೊಂದು ತಿಂಗಳಾಗುತ್ತೆ. ಇವಾಗ ನೆಮ್ಮದಿ ಆಯಿತು. ಅವನ ಹತ್ರ ಮಾತಾಡಿದ್ವಿ, ನಾವು ಮಾತಾಡಿದ್ದ ತುಂಬ ಖುಷಿಯಾಗಿದೆ. ನನಗೆ ಯಾವ ಥರ ತೊಂದರೆ ಇಲ್ಲ, ನಾನು ಚೆನ್ನಾಗಿದ್ದೀನಿ. 1 ತಿಂಗಳು ಸ್ವಲ್ಪ ರೆಸ್ಟ್ ಬೇಕಾಗುತ್ತೆ. ಎಲ್ಲ ಮುಗಿಸ್ಕೊಂಡು ಆರಾಮಾಗಿ ಬರ್ತೀನಿ. ನನಗೇನು ತೊಂದರೆ ಇಲ್ಲ, ಚೆನ್ನಾಗಿದ್ದೀವಿ. ಯಾರು ಯೋಚನೆ ಮಾಡಬೇಡಿ, ಜನಗಳಿಗೆಲ್ಲ ತಿಳಿಸಿ ಅಂತ ಹೇಳಿದ್ದಾರೆ. ಅವರು ಆರೋಗ್ಯವಾಗಿದ್ದಾರೆ. ಎಲ್ಲ ನಿಮ್ಮ ಆಶೀರ್ವಾದ, ನಿಮ್ಮ ಕೃಪೆಯಿಂದ, ಸ್ವಾಮಿಗಳ ಆಶೀರ್ವಾದದಿಂದ. ಅವರು ನಮ್ಮ ಮನೇಲಿ ಯಾರಿಗೇ ತೊಂದರೆ ಅದು ಸ್ವಾಮಿಗಳಿಗೆ ಫೋನ್ ಮಾಡಿ ಹೇಳಿದ್ರೆ ಅವರೇ ಯಾವಾಗಲೂ ಪೂಜೆ ಮಾಡಿ ನಮಗೆ ಪ್ರಸಾದ ಕಳಿಸ್ಕೊಡ್ತಾರೆ. ವರ್ಷ ನಮಗೆ ಲಾಡು ನಾವು ಬರದೇ ಇರಲಿ, ನಮ್ಮ ಫ್ಯಾಮಿಲಿ ಎಲ್ಲರ ಮನೆಗೂ ಅವರು ಕಳಿಸ್ಕೊಡ್ತಾರೆ. ಇಡೀ ಕರ್ನಾಟಕವೇ ನಟ ಶಿವರಾಜ್ ಕುಮಾರ್ಗಾಗಿ ಪ್ರಾರ್ಥನೆಯನ್ನ ಮಾಡಿತ್ತು. ನಟ ಶಿವರಾಜ್ ಕುಮಾರ್ ಅವರ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಲಿ ಅಂತೇಳಿ ಯಶಸ್ವಿಯಾಗಿದೆ. ನಟ ಶಿವರಾಜ್ ಕುಮಾರ್ ಆರೋಗ್ಯ ಚೆನ್ನಾಗಿದೆ. ನಾವೇ ಫೋನ್ ಮಾಡಿ ಮಾತನಾಡಿದ್ದೇವೆ. ಮೈಸೂರಿನಲ್ಲಿ ಶಿವಣ್ಣನ ಭಾವ ಗೋವಿಂದರಾಜ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಶಿವರಾಜ್ ಕುಮಾರ್ಗೆ ಆಪರೇಷನ್ ಯಶಸ್ವಿಯಾಗಿದೆ. 1 ತಿಂಗಳ ವಿಶ್ರಾಂತಿ ಬಳಿಕ ವಾಪಸ್ ಆಗ್ತಾರೆ ಅಂತ ಹೇಳಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ.